ನನ್ನ ಹೆಸರು ಮೋಹನ್. 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪುಟ್ಟ ನೀತಿ ಕಥೆಯನ್ನು ಹೇಳುತ್ತೇನೆ. ಒಂದು ದೊಡ್ಡ ರಾಜ್ಯ. ಆ ರಾಜ್ಯದಲ್ಲಿ ಒಳ್ಳೆ ರಾಜ ಇರ್ತದೆ. ಆ ರಾಜನಿಗೆ ಮೂರು ಜನ ಮಂತ್ರಿ ಯಾರು ಒಳ್ಳೆಯರು ಯಾರು ಕೆಟ್ಟರು ಅಂತ ಗೊತ್ತಿರುವುದಿಲ್ಲ. ಆ ರಾಜನಿಗೆ ಒಂದು ಉಪಾಯ ಒಲಿಯುತ್ತೆ. ಆಗ ರಾಜ 3 ಜನ ಮಂತ್ರಿ ಕರೆಸ್ತಾನೆ. ಹೇಳಿ ಮಹಾಪ್ರಭು ಅಂತ ಕೇಳಿದ್ರೆ 3 ಜನಕ್ಕೂ ಒಂದೊಂದು ಚೀಲ ಕೊಡ್ತಾನೆ. ಅದು ನೀವು ಕಾಡಿಗೆ ಹೋಗಿ ನಿಮ್ಮ ತುಂಬಾ ಹಣ್ಣು ಹಾಸ್ಕೊಂಡು ಬನ್ನಿ ಅಂತ ಹೋಯ್ತಾರೆ. 3 ಜನನು ಹೋಯ್ತಾರೆ ಕಾಡಿಗೆ. ಮೊದಲನೇ ಮಂತ್ರಿ ನಮ್ಮ ರಾಜನ್ ಚೆನ್ನಾಗಿರೋ ಕಿತ್ಕೋಬೇಕು, ನಮ್ಮ ರಾಜನ್ ಖುಷಿ ಪಡಿಸ್ಬೇಕು ಅಂತ ಚೆನ್ನಾಗಿರೋ ಹಣ್ಣೆಲ್ಲ ಕಿತ್ಕೊಂಡು ಹಾಸ್ಕೊಂಡು ಕಟ್ಕೊಂಡು ಬೆನ್ನು ಬತ್ತೀನಿ. 2ನೇ ಮಂತ್ರಿ ಇದ್ದಾನಲ್ಲ, ನಮ್ಮ ರಾಜ ಏನು ಚೀಲ ಬಗ್ದಿ ನೋಡ್ತಾನ ಅಂತ ಕೆಳಗಡೆ ಕಲ್ತೋಗಿರೋದೆಲ್ಲ ಹಾಕೊಂಡು ಮೇಲೆ ಹಣ್ಣು ಹಾಕೋದು ಚೆನ್ನಾಗಿರೋದು ಹಾಕೊಂಡು ಕಟ್ಕೊಂಡು ಬೆನ್ನು ಓದ್ಕೊತಾನೆ. 3ನೇ ಮಂತ್ರಿ ಇದೆಲ್ಲ ನಮ್ಮ ರಾಜ ಏನು ಚೀಲ ಬಿಚ್ಚಿಟ್ಟು ನೋಡ್ತಾನ ಅಂತ ಕಸ ಕಡ್ಡಿ ಮಣ್ಣು ಕಲ್ಲಿ ಎಲ್ಲ ತುಂಬ್ಕೊಂಡು ಬೆನ್ನು ಓದ್ಕೊತಾನೆ. 3 ಜನ ಅರಮನೆಗೆ ಹೋಗ್ತಾರೆ. ರಾಜನು ಮಣ್ಣು ತಂದಿವಿ ಅಂತ ಹೇಳ್ತಾರೆ. ಅದಕ್ಕೆ 3 ಜನನು ಸೇನಾಪತಿನ ಕರೆಸ್ತಾರೆ. ಹೇಳಿ ಮಹಾಪ್ರಭು ಅಂತ ಕೇಳಿದ್ರೆ 3 ಜನ ಇವ್ರು ಹಣ್ಣು ತಂದಿದ್ದಾರಲ್ಲ ಕೊಠಡಿಗೆ ಹಾಕು, ಅಲ್ಲೇ ಇರ್ಲಿ, ಅದನ್ನೇ ತಿಂದು ಅದನ್ನೇ ಜೀವನ ಮಾಡ್ಲಿ ಅಂತ ಆಜ್ಞೆ ಮಾಡ್ತೇನೆ. ಆಗ್ಲಿ ಮಹಾಪ್ರಭು ಅಂತ 3 ಜನನು